ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ ಮಂಜೇಶ್ವರ ಗೋವಿಂದ ಪೈಯವರ 3 ಉಪನ್ಯಾಸಗಳು ಅಂತ ಒಂದು ಉಪನ್ಯಾಸ ಪುಸ್ತಕ ಅಚ್ಚಾಗಿದೆ. ಅದು 3 ಉಪನ್ಯಾಸಗಳು ಅಂತ ಹಸ್ತಪ್ರತಿ ಸಿದ್ಧಪಡಿಸ್ಕೊಂಡು ಆ ತಾತ ಮೀಸೆ ಮಾಮ ಗೋವಿಂದ ಪೈ, ಮಂಜೇಶ್ವರ ಗೋವಿಂದ ಪೈ ಅವರು ಬಹಳ ಸಂಭ್ರಮದಿಂದ ಸಿದ್ಧವಾಗಿ ಸಭೆಗೆ ಬಂದರು. ಸಭೆಯಲ್ಲಿ ಯಾರೂ ಇಲ್ಲ. ಆಮೇಲೆ ಅಧ್ಯಕ್ಷತೆ ವಹಿಸೋರು ಒಬ್ಬರು, ಕಾರ್ಯದರ್ಶಿ ಒಬ್ಬರು, ಗೋವಿಂದ ಪೈಯವರು. ಮಂಜೇಶ್ವರ ಗೋವಿಂದ ಪೈಯವರು ಬೇಸರ ಪಡಲಿಲ್ಲ, ನೊಂದ್ಕೊಳ್ಳಲಿಲ್ಲ. ಅವ್ರು ಹೇಳಿದರು, 3 ಉಪನ್ಯಾಸಗಳಿಗೆ 3 ಜನ ಇದ್ದೀವಿ ನಾವು, ನಾನಿದ್ದೀನಿ, ಅಧ್ಯಕ್ಷರಿದ್ದಾರೆ, ಕಾರ್ಯದರ್ಶಿಯರಿದ್ದಾರೆ, ಇನ್ನೇನು ಬೇಕು ಅಂತ ಹೇಳಿ ತಂದ ಹಸ್ತಪ್ರತಿಯನ್ನು ಹಾಗೆ ಇಟ್ಟು, ಇದು ಹಚ್ಚಾದ ಮೇಲೆ ನಾವು ನೋಡ್ಕೊಳ್ಳೋಣ, ಇವತ್ತು ಉಪನ್ಯಾಸದ ಬದಲು ನಾವೇನಾದರೂ ನಮ್ಮ ಕಷ್ಟ ಸುಖ ಮಾತಾಡೋಣ ಅಂತ. ಇದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ BM ಶ್ರೀ ಪ್ರತಿಷ್ಠಾನದ ಅಧ್ಯಕ್ಷರು ಆದಂತಹ ನಮ್ಮ ನಡುವೆ ಇರುವ ಹೆಸರಾಂತ ಸಾಹಿತಿಗಳಲ್ಲಿ, ವಾಗ್ಮಿಗಳಲ್ಲಿ, ಸಂಘಟಕರಲ್ಲಿ ಒಬ್ಬರಾದಂಥ ಪ್ರೊಫೆಸರ್ ಬೈರಮಂಗಲ ರಾಮೇಗೌಡ ಅವರೇ, ಈ ಹೊತ್ತು BM ಶ್ರೀ ಪ್ರತಿಷ್ಠಾನ ಕೊಡ್ತಾ ಬಂದಿರುವ ಸಾಹಿತ್ಯದ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಗಣ್ಯರನ್ನು ಗುರುತಿಸಿ ಅವರ ದೀರ್ಘಕಾಲಿಕ ಸೇವೆಯನ್ನು ಪರಿಗಣಿಸಿ ಅದಕ್ಕಾಗಿ ಆಯ್ಕೆಯ ಒಂದು ಸಮಿತಿಯನ್ನು ಮಾಡಿ ಅವರು ಸೂಚಿಸಿದಂತಹ ಹೆಸರನ್ನು ಮನ್ನಿಸಿ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಬಂದಿದ್ವಿ. ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೀನಿ. ಆದರೆ ಈ ಹೊತ್ತಿನ ಈ ಒಂದು ವಿಶಿಷ್ಟ ಸಮಾರಂಭದ ಮಹತ್ವವನ್ನು, ಅನನ್ಯತೆಯನ್ನು, ಔಚಿತ್ಯವನ್ನು ಮನಗಾಣಿಸ್ತಕ್ಕಂತಹ ಒಂದು ಹೊಣೆ ನನಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಮ್ಮ ನಡುವೆ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ, ಬರವಣಿಗೆ ಮಾಡ್ತಾ ಇರ್ತಕ್ಕಂಥ, ನಾನಾ ಕ್ಷೇತ್ರಗಳಲ್ಲಿ ಪೂರಕ ಜ್ಞಾನ ಶಿಸ್ತುಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಸುದೀರ್ಘ ಕಾಲ ಕೆಲಸ ಮಾಡಿದಂತಹ ಲೇಖಕಿಯರಲ್ಲಿ ನಾವು ಅಗ್ರಗಣ್ಯರು ಅಂತ ಪರಿಗಣಿಸಬಹುದಾದಂಥವರ ಶ್ರೇಣಿಯಲ್ಲಿ ಪ್ರಮುಖರಾದಂಥವರು ಡಾಕ್ಟರ್ ಪ್ರೊಫೆಸರ್ ವೀಣಾ ಶಾಂತೇಶ್ವರ ಅವರು. ವೀಣಾ ಶಾಂತೇಶ್ವರ ಅವರ ಬಗ್ಗೆ ವೈಯಕ್ತಿಕವಾಗಿ ಇರುವ ಪರಿಚಯದ ವ್ಯಾಪ್ತಿಯಲ್ಲಿ ಹೇಳಬೇಕಾದ ಮಾತುಗಳು ಸಾಕಷ್ಟಿವೆ. ಅದರ ಆಚೆಗೆ ನಿಂತು ಅವರು ಮಾಡಿರುವ ಬರವಣಿಗೆಯ ರೂಪ ಸ್ವರೂಪಗಳನ್ನು ಕುರಿತು, ಅದು ನಮ್ಮ ತಿಳುವಳಿಕೆಯ ಕ್ಷಿತಿಜವನ್ನು ವಿಸ್ತರಿಸುವುದಕ್ಕೆ ಹೇಗೆ ಕಾರಣವಾಯಿತು, ಅವಕಾಶ ಮಾಡಿಕೊಡ್ತು, ಭೂಮಿಕೆಯನ್ನು, ವೇದಿಕೆಯನ್ನು ನಿರ್ಮಿಸಿಕೊಡ್ತು ಅನ್ನೋದನ್ನು ಕುರಿತು ಮಾತನಾಡೋ ಸಂಗತಿ ಇರುತ್ತೆ. ಜೊತೆಗೆ ಅವರು ಧಾರವಾಡದ ಪರಿಸರದಲ್ಲಿ, ಉತ್ತರ ಕರ್ನಾಟಕದ ವ್ಯಾಪ್ತಿಯಲ್ಲಿ ಸಂಘಟನೆಯಲ್ಲಿ ತೊಡಗಿ ಲೇಖಕಿಯರನ್ನು, ಲೇಖಕರನ್ನು ಒಳಗೊಂಡ ಹಾಗೆ ಮಾಡಿದಂತಹ ಚಟುವಟಿಕೆಗಳ ಸ್ವರೂಪವನ್ನು ಕುರಿತು ಹೇಳಬಹುದಾದ ಮಾತುಗಳಿವೆ. ಅಧ್ಯಾಪನ ಮತ್ತು ಬರವಣಿಗೆ, ಈ 3 ಕ್ಷೇತ್ರಗಳಲ್ಲಿ ಸಮದಂಡಿಯಾದಂತಹ ಒಂದು ಪ್ರಭುತ್ವವನ್ನು ಗಳಿಸಿಕೊಂಡು ವೀಣಾ ಶಾಂತೇಶ್ವರ ಅವರು ಕಳೆದ 40 ವರ್ಷಗಳಿಂದ 4 ದಶಕಗಳ ಕಾಲ ಅವರು ಕೊಟ್ಟ ಕೊಡುಗೆ, ಮಾಡಿದ ಸಾಧನೆ, ಇದು ನಾವು ಪರಿಗಣಿಸಬೇಕಾದದ್ದು, ಗಂಭೀರವಾಗಿ ಅದರ ಬಗ್ಗೆ ಚಿಂತನೆ ಮಾಡಬೇಕಾದಂಥದ್ದು. ನನಗೆ ವೈಯಕ್ತಿಕವಾಗಿ, ನನಗೆ ಮತ್ತು ನನ್ನ ಕುಟುಂಬಕ್ಕೆ, ಕಮಲಾ ಹಂಪನ ಅವರಿಗೆ ವೀಣಾ ಶಾಂತೇಶ್ವರ ಅವರ ಪರಿಚಯ ಮಾಡಿಕೊಟ್ಟಂಥ ಪ್ರೊಫೆಸರ್ ಶಿವಾನಂದ ಗಾಳಿಯವರನ್ನ ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸ್ಕೊಳ್ಳೋದಕ್ಕೆ ಬಯಸ್ತೀನಿ. ಶಿವಾನಂದ ಗಾಳಿ ಇವತ್ತಿಲ್ಲ, ಆದರೆ ಧಾರವಾಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸುಮಾರು 3 ಅವಧಿ ಅವರು ಇದ್ದರು. ಆ ಸಂದರ್ಭದಲ್ಲಿ
ಅವರು ಇವತ್ತು ಏನು ಧಾರವಾಡದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೋಸ್ಕರ ಒಂದು ವಿಶಿಷ್ಟವಾದ ಕಟ್ಟಡ ಇದೆ, ಒಂದು ಭವನ ಇದೆ. ಅದಕ್ಕೆ ನಿರ್ಮಿಸೋದಕ್ಕೆ, ಆ ಜಾಗವನ್ನು ಪಡ್ಕೊಳ್ಳೋದಕ್ಕೆ ಶಿವಾನಂದ ಗಾಳಿಯವರ ಪಾತ್ರ ಬಹಳ ಮಹತ್ತರವಾದ್ದು. ಅವರು ಕನ್ನಡ ಪ್ರೊಫೆಸರ್ ಆಗಿದ್ದರು ಕೂಡ, ಕಾಲೇಜಿನಲ್ಲಿದ್ದರು. ಅವರಿಗೆ ವೀಣಾ ಶಾಂತೇಶ್ವರ ಅವರ ಬಗ್ಗೆ ತನ್ನ ಸ್ವಂತ ಅಕ್ಕ ಅಂತ ತಿಳ್ಕೊಂಡು, ನಾನು ಯಾವ ಸಂದರ್ಭದಲ್ಲಿ ಹೋದರೂ ಕೂಡ ವೀಣಾ ಶಾಂತೇಶ್ವರ ಅವ್ರನ್ನ ನೀವು ಕಾಣಬೇಕು, ಅವರು ಮಾಡಿರ್ತಕ್ಕಂಥ ಸಾಧನೆ ಬಹಳ ದೊಡ್ಡದು ಅಂಥೇಳಿ ಮೊದಲು ಅವ್ರ ಮನೆಗೆ ನನಗೆ ಶಿವಾನಂದ ಗಾಳಿ ಕರ್ಕೊಂಡು ಹೋಗ್ತಾಯಿದ್ರು. ಇದು ವೈಯಕ್ತಿಕ ನೆಲೆಯಲ್ಲಿ ಹೇಳಬಹುದಾದ ಅಷ್ಟು ಸಾಕು ಅಂತ ನಾನು ತಿಳ್ಕೊಳ್ತೀನಿ. ಹಾಗೆ ಸುಮಾರು 40 ವರ್ಷದ ಹಿಂದೆ ಉಂಟಾದಂತಹ ಪರಿಚಯ ಆಮೇಲೆ ಅದು ಹೆಪ್ಪುಗಟ್ಟ, ಅದು ಭಾಳ ಸಾಂದ್ರವಾಗ್ತಾ ಹೋಗಿ ನಾನು ಕಮಲಾಂಪನ ಧಾರವಾಡಕ್ಕೆ ಯಾವ ಸಂದರ್ಭದಲ್ಲಿ ಹೋದರೂ ಕೂಡ ವೀಣಾ ಶಾಂತೇಶ್ವರ ಅವರ ಆತಿಥ್ಯವನ್ನು, ಅವರ ಸ್ನೇಹವನ್ನು, ಅವರ ಪ್ರೀತಿಯನ್ನು, ಅವರ ವಾತ್ಸಲ್ಯವನ್ನು, ಅದರ ಸವಿಯನ್ನು ಅನುಭವಿಸ್ಕೊಂಡೇ ನಾವು ಬರ್ತಾಯಿದ್ವಿ. ವೀಣಾ ಶಾಂತೇಶ್ವರ ಅವರ ಬರವಣಿಗೆ, ಅದರ ಒಂದು ಪಟ್ಟಿಯನ್ನು ಈಗಾಗಲೇ ಅವರಿಗೆ ಸಲ್ಲಿಸಿದಂತಹ ಅಭಿನಂದನಾ ಪತ್ರದಲ್ಲಿ ಹೇಳಿದ್ದಾರೆ. ಅದಕ್ಕೆ ಮೊದಲು ಡಾಕ್ಟರ್ ಶಾಂತರಾಜ್ ಅವರು ಕಾರ್ಯದರ್ಶಿ ಸ್ವಾಗತ ಮಾಡ್ತಾ, ಇವತ್ತಿನ ಈ ಸಭೆ ಸ್ವಲ್ಪ ಚಿಕ್ಕದಾಯಿತು ಅನ್ನೋ ಒಂದು ಕೊರಗನ್ನು ವ್ಯಕ್ತಪಡಿಸಿದರು. ಈಗ ಸ್ವಲ್ಪ ತುಂಬಿಕೊಂಡಿದೆ, ಆಗ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಭಾಳ ತೆಳ್ಳಗಿತ್ತು. ಹಾಗೆ ಅವ್ರಿಗೆ ಸಂಘಟಕರಿಗೆ ಆ ಒಂದು ಭಾವನೆ ಇರುತ್ತೆ, ನಾವು ಮಾಡಿದ ಸಮಾರಂಭವನ್ನು ಜನ ನೋಡಲಿ, ಸಂತೋಷಪಡಲಿ, ಅವ್ರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಇಷ್ಟು ದೊಡ್ಡ ಸಾಹಿತ್ಯವನ್ನು ಕರೆದಂಥ ಸಂದರ್ಭದಲ್ಲಿ ಸ್ವಲ್ಪ ಪಿಚ್ಚನ್ನೋ ರೀತಿಯಲ್ಲಿ ಆಗಬಾರ್ದು ಅಂತ ಅವರ ವೇದನೆ ನನಗೆ ಅರ್ಥವಾಗುತ್ತೆ. ಆದರೆ ನಾನೊಂದು ನಿಮ್ಮ ಸಮಾಧಾನಕ್ಕೋಸ್ಕರ ಅಂತ ಅಲ್ಲ, ಚರಿತ್ರೆಯಲ್ಲಿ ಭಾಳ ಪ್ರಮುಖವಾದ ಒಂದು ದೃಷ್ಟಾಂತ ಕೊಡ್ತೀನಿ. 1930 ಸುಮಾರಿಗೆ ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ ಮಂಜೇಶ್ವರ ಗೋವಿಂದ ಪೈಯವರ 3 ಉಪನ್ಯಾಸಗಳು ಅಂತ ಒಂದು ಉಪನ್ಯಾಸ ಪುಸ್ತಕ ಅಚ್ಚಾಗಿದೆ. ಅದು 3 ಉಪನ್ಯಾಸಗಳು ಅಂತ ಹಸ್ತಪ್ರತಿ ಸಿದ್ಧಪಡಿಸ್ಕೊಂಡು ಆ ತಾತ ಮೀಸೆ ಮಾಮ ಗೋವಿಂದ ಪೈ, ಮಂಜೇಶ್ವರ ಗೋವಿಂದ ಪೈ ಅವರು ಬಹಳ ಸಂಭ್ರಮದಿಂದ ಸಿದ್ಧವಾಗಿ ಸಭೆಗೆ ಬಂದರು. ಸಭೆಯಲ್ಲಿ ಯಾರೂ ಇಲ್ಲ. ಆಮೇಲೆ ಅಧ್ಯಕ್ಷತೆ ವಹಿಸೋರು ಒಬ್ಬರು, ಕಾರ್ಯದರ್ಶಿ ಒಬ್ಬರು, ಗೋವಿಂದ ಪೈ ಅವರು. ಮಂಜೇಶ್ವರ ಗೋವಿಂದ ಪೈ ಅವರು ಬೇಸರ ಪಡಲಿಲ್ಲ, ನೊಂದ್ಕೊಳ್ಳಲಿಲ್ಲ. ಅವ್ರು ಹೇಳಿದರು, 3 ಉಪನ್ಯಾಸಗಳಿಗೆ 3 ಜನ ಇದ್ದೀವಿ ನಾವು, ನಾನಿದ್ದೀನಿ, ಅಧ್ಯಕ್ಷರಿದ್ದಾರೆ, ಕಾರ್ಯದರ್ಶಿಯರಿದ್ದಾರೆ, ಇನ್ನೇನು ಬೇಕು ಅಂತ ಹೇಳಿ ತಂದ ಹಸ್ತಪ್ರತಿಯನ್ನು ಹಾಗೆ ಇಟ್ಟು, ಇದು ಹಚ್ಚಾದ ಮೇಲೆ ನಾವು ನೋಡ್ಕೊಳ್ಳೋಣ, ಇವತ್ತು ಉಪನ್ಯಾಸದ ಬದಲು ನಾವೇನಾದರೂ ನಮ್ಮ ಕಷ್ಟ ಸುಖ ಮಾತಾಡೋಣ ಅಂತ. ಇದು ಆವತ್ತಿನ ಸ್ಥಿತಿಗೆ ಹೋಲಿಸಿದ ಮೇಲೆ ಇದೆ. ಹೀಗಾಗಿ ಈ ಮಾತನ್ನು ನಾವು ಹೆಚ್ಚು ವಿಸ್ತರಿಸೋದು ಅಗತ್ಯ ಇಲ್ಲ. ನಾನು ಯಾಕೆ ಹೇಳಿದೆ ಅಂದರೆ, ಕಾರ್ಯಕರ್ತರ ವೇದನೆಗಳು ನಮಗೆ ಗೊತ್ತಾಗುತ್ತೆ, ನಿಮ್ಮ ಕಷ್ಟ ಗೊತ್ತಾಗುತ್ತೆ. ಆದರೆ ನೀವು ಇದಕ್ಕಾಗಿ ಹೆಚ್ಚು ಬೇಸರ ಪಡುವ ಅಗತ್ಯ ಇಲ್ಲ. ಈ ಸಭೆಯಲ್ಲಿ ತುಂಬ ಗಣ್ಯರು ಇವತ್ತು ಈ ಸಭೆಯಲ್ಲಿ ಇದ್ದೀನಿ. ನಾನು ಕೆಲವರು ಹೆಸರು ಹೇಳಿ ಕೆಲವರು ಬಿಟ್ಟರೆ ಚೆನ್ನಾಗಿರೋದಿಲ್ಲ. ಆದರೂ ಅಪರೂಪಕ್ಕೆ ಇಂಥ ಸಮಾರಂಭಗಳಿಗೆಲ್ಲ ಹೋಗಲ್ಲ. ಆದರೂ ಬರೋರ ಪೈಕಿ ನಮ್ಮ HS ಗೋಪಾಲ್ ಅವರು ಬಂದಿರತಕ್ಕಂಥದ್ದು ನನಗೆ ಭಾಳ ಸಂತೋಷ ಆಗಿದೆ. ಇಲ್ಲಿ ಬಂದಿಲ್ಲ. ಆಮೇಲೆ ರಾಘವೇಂದ್ರ ರಾವ್ ಬಂದಿದ್ದಾರೆ, HS ರಾಘವೇಂದ್ರ ರಾವ್ ಅವರು, ಮತ್ತು ದಂಪತಿಗಳು ಬಂದಿದ್ದಾರೆ ಇಬ್ಬರೂ. ಅವರು ವಿಮರ್ಶಾ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡಿರೋರು. ಆದ್ದರಿಂದ ಅದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನು ಉಳಿದ ಸ್ನೇಹಿತರು ಎಲ್ಲ ಇಲ್ಲಿದ್ದೀರಿ. ಕನ್ನಡ ಸಾಹಿತ್ಯದ ಒಂದು ಸಿಂಹಾವಲೋಕನ ಮಾಡೋದಾದರೆ, ಈಗ ಈ ಟ್ರೆಂಡ್ಸ್ ಆ್ಯಂಡ್ ಡೆವಲಪ್ಮೆಂಟ್ಸ್ ಅಂತ ಇರುತ್ತೆ, ಒಲವುಗಳು, ಪ್ರವೃತ್ತಿಗಳು ಕನ್ನಡ ಸಾಹಿತ್ಯದಲ್ಲಿ ಹೇಗೆ ವ್ಯತ್ಯಾಸಗಳನ್ನು ಪಡ್ಕೊಂಡು ಬಂತು ಅನ್ನೋದನ್ನು ಕುರಿತು ಕೆಲವನ್ನು ನಾನು ಪ್ರಸ್ತಾಪಿಸಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ಯಾಕೆಂದರೆ ಮೊದಲು ರಮ್ಯ ಪಂಥದಿಂದ ಪ್ರಾರಂಭವಾದಂತಹ ನಿಮ್ಮ ಕೊಡುಗೆ ಬರೋದಕ್ಕೆ ಮೊದಲು ಒಂದು ವಿಹಂಗಮ ನೋಟ ನಮ್ಮ ಸಾಹಿತ್ಯ ನಡೆದು ಬಂದ ದಾರಿಯನ್ನು ಕುರಿತು ನಾನು ಮಾತನಾಡಬೇಕು ಅಂತ ಆಲೋಚನೆ ಮಾಡಿದ್ದೀನಿ. ರಮ್ಯ ಪಂಥದಿಂದ ಪ್ರಗತಿಶೀಲ ಪಂಥಕ್ಕೆ ಹೊರಳ್ತದ್ದು. ಹಾಗೆಲ್ಲ
ಪ್ರೇಮಚಂದ್ರ ಅವರ ಪ್ರಭಾವದಿಂದಾಗಿ ಕರ್ನಾಟಕದಲ್ಲಿ ನಿರಂಜನ, ಬಸವರಾಜ ಕಟ್ಟಿಮನಿ, ಈ ಥರ ವಿಶೇಷವಾಗಿ ಆನಕೃಷ್ಣರಾಯರು, ತಾರಾಸು ಅವರ ಒಂದು ಪ್ರಗತಿಶೀಲತೆ ನಮ್ಮ ದೃಷ್ಟಿಯಲ್ಲಿ ಈ ಬದಲಾವಣೆ ಆಗಬೇಕು ನಮ್ಮ ಸಾಹಿತ್ಯದಲ್ಲಿ. ಅದನ್ನೇ ಬರೀ ನಿಸರ್ಗ ಇದನ್ನೇ ಕುರಿತು ಹೇಳೋದಲ್ಲ, ಮನುಷ್ಯ ಕೇಂದ್ರಿತ ರೀತಿಯಲ್ಲಿ ನಮ್ಮ ಸಾಹಿತ್ಯ ಇದು ಬೆಳವಣಿಗೆ ಆಗಬೇಕು ಅಂತ ಒಂದು ತಂದರು. ಆಮೇಲೆ ನವ್ಯ ಯುಗ ಬಂತು, ಬಂಡಾಯ ಯುಗ ಬಂತು, ದಲಿತ ಹೀಗೆ ಎಲ್ಲ ಬಂದು ದಲಿತೋತ್ತರವೂ ಆಗಿ ಒಂದು ಸಂಕೀರ್ಣ ಘಟ್ಟವನ್ನು ದಾಟಿಕೊಂಡು ಈ ಹೊತ್ತು ವಿಶೇಷವಾಗಿ 21ನೇ ಶತಮಾನದ ಆರಂಭದಿಂದ ನೋಡೋದಾದರೆ ಈ ಯುಗವನ್ನು ನಾವು ಸ್ತ್ರೀ ಯುಗ, ಲೇಖಕಿಯರ ಯುಗ ಅಂತ ಕರಿಬೋದು ಅಂತ ನನಗನ್ನಿಸುತ್ತೆ. ಈಗ ಇದು ಸ್ತ್ರೀ ಪರ್ವ ಇದ್ದಂಗೆ. ಈ ರಾಮಾಯಣದಲ್ಲೆಲ್ಲ ಕಾಂಡ ಇದೆ, ಅಲ್ಲಿ ಅರಣ್ಯಕಾಂಡ, ಕಿಷ್ಕಿಂಧ ಕಾಂಡ. ಮಹಾಭಾರತಕ್ಕೆ ಹೋದರೆ ಪರ್ವಗಳು. ಈಗ ನಮ್ಮ ಭಾರತದಲ್ಲಿ ಸಾಹಿತ್ಯದನ್ನು ಕೇಂದ್ರದಲ್ಲಿಟ್ಕೊಂಡು ಪರ್ವಗಳನ್ನು ಯೋಚನೆ ಮಾಡೋದಾದರೆ ಇವತ್ತು ಲೇಖಕರು ಎಷ್ಟು ಸಮೃದ್ಧವಾಗಿ, ಎಷ್ಟು ಮಹತ್ವದ, ಎಷ್ಟು ಭಾಳ ಗಂಭೀರವಾದಂತಹ ಸಾಹಿತ್ಯವನ್ನು ಕೊಡ್ತಾ ಇದ್ದಾರೆ ಅಂದರೆ ನಮ್ಮ ನೆರೆಹೊರೆಯ ಭಾಷೆಗಳ, ಸಮಕಾಲೀನ ಭಾರತೀಯ ಭಾಷೆಗಳ ನಾವು ಪಕ್ಕಕ್ಕಿಟ್ಟು ನಾವು ಕನ್ನಡದ ಈ ಬೆಳವಣಿಗೆಯನ್ನು ನೋಡಿದಂಥ ಸಂದರ್ಭದಲ್ಲಿ ತುಂಬ ಗಟ್ಟಿಯಾದ, ತುಂಬ ಮೌಲಿಕವಾದಂತಹ, ಅದು ಕಾದಂಬರಿ ಇರ್ಬೋದು, ಕಥೆ ಇರ್ಬೋದು, ವಿಮರ್ಶೆ ಇರ್ಬೋದು, ನಾಟಕ ಇರ್ಬೋದು, ಅನುವಾದ ಕೃತಿಗಳು, ಎಲ್ಲ ಕ್ಷೇತ್ರದಲ್ಲೂ ಕೂಡ ಈ ಹೊತ್ತು ಲೇಖಕಿಯರ ಒಂದು ಮಹತ್ತರವಾದ ಕೊಡುಗೆಯನ್ನು ನಾವು ಕಾಣ್ತಾ ಇದ್ದೀವಿ. ನನಗೆ ಮನೆಯಲ್ಲಿ ನನ್ನ ಈ ಕಳೆದ ಒಂದು 15-20 ವರ್ಷದಲ್ಲಿ ನನ್ನ ಬರವಣಿಗೆ ಇಲ್ಲ, ನಾನು ಓದುವ ರೀತಿಯಲ್ಲಿ ನಿತ್ಯ ನಮ್ಮ ಆರ್ಥಿಕ ಅನೇಕ ಪುಸ್ತಕಗಳು ಬರ್ತಾ ಇರುತ್ತೆ. ನನಗೆ ಹೇಳ್ತಾಳೆ, ಅಪ್ಪಾಜಿ ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ 2 ಪುಸ್ತಕ ಇಡ್ತಾಳೆ, ಮಧ್ಯಾಹ್ನ ನಿಮಗೆ ಊಟ 4 ಪುಸ್ತಕ ಇಡ್ತಾಳೆ, ಇವೆಲ್ಲ ಬಂದಿವೆ ನೀವು ಓದಿ ಅಂತ. ಓದ್ತೀನಿ. ಆ ಯುವಕರು ಯುವತಿಯರು ಎಂಥ ಬರವಣಿಗೆ ಮಾಡಿದ್ದಾರೆ ಅಂದರೆ ನಾವು ಆ ವಯಸ್ಸಿನಲ್ಲಿ ಅಂಥ ಬರವಣಿಗೆ ಈಗಲೂ ಅದನ್ನು ಓದ್ತಾ ಇದ್ದರೆ ನನಗೆ ಎಷ್ಟೊಂದು ಅವರ ಶೈಲಿಯಾಗಲಿ, ಒಂದು ತೆಗೆದುಕೊಂಡಂತಹ ವಸ್ತುವನ್ನು ಅದನ್ನು ಬೆಳೆಸುವ ರೀತಿ, ಅದರಲ್ಲಿ ಬರುವ ಪಾತ್ರಗಳು, ಅವರ ಸಂಭಾಷಣೆ, ಕನ್ನಡ ಭಾಷೆಯನ್ನು ಬಳಸುವ ರೀತಿ ತುಂಬ ಕನ್ನಡಕ್ಕೆ ನಿಜವಾಗ್ಲೂ ಒಳ್ಳೆ ನಮ್ಮ ಸಮಕಾಲೀನ ಸಾಹಿತ್ಯದಲ್ಲಿ ಸ್ಥಾನವನ್ನು ತಂದುಕೊಡುವ ದೃಷ್ಟಿಯಿಂದ ಈ ಹೊತ್ತು ಯುವತಿಯರ ಕೊಡುಗೆ ತುಂಬ ಇರೋದರಿಂದ ನಾನು ಈ 21ನೇ ಶತಮಾನದ ಸಾಹಿತ್ಯವನ್ನು ಈ ರೀತಿ ಯುವಕರ ಸಾಹಿತ್ಯ, ಇದು ಸ್ತ್ರೀ ಪರ, ವಿಶೇಷವಾಗಿ ಲೇಖಕಿಯರು. ಇತ್ತೀಚೆಗೆ ಒಂದು ಲೇಖಕಿಯರ ಕವನ ಸಂಕಲನ ಒಂದು ಬಂತು, ನಮ್ಮ ಮಹಿಳಾ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆಗಿದ್ದವರು ಅದನ್ನು ಸಂಪಾದಕೆಯಾಗಿ ಪ್ರಕಟಿಸಿದವರು ಅನುಪಮ ಅವರು ಪ್ರಕಟಿಸಿದ್ದಾರೆ. ಉತ್ತರ ಕರ್ನಾಟಕದ ಡಾಕ್ಟರ್ ಅನುಪಮ, HS ಅನುಪಮ ಪ್ರಕಟಿಸಿರ್ತಕ್ಕಂಥದ್ದು. ಸಬಿಹಾ ಎಡಿಟ್ ಮಾಡಿರ್ತಕ್ಕಂಥ ಪುಸ್ತಕ ಅದು. ಅದರಲ್ಲಿ ಕವಿತೆಗಳು ಸುಮಾರು 80 ಕವಿತೆಗಳಿವೆ. ಒಂದಕ್ಕಿಂತ ಒಂದು ಶ್ರೇಷ್ಠವಾದ ಯಾವ ಉತ್ತಮವಾದ ಕಾವ್ಯದ ಜೊತೆಯಲ್ಲಿ ಪಕ್ಕದಲ್ಲಿ ಇದನ್ನು ಇಟ್ಟು ನೋಡಿದಂಥ ಸಂದರ್ಭದಲ್ಲಿ ಅದರ ಸೃಜನ ಸಾಮರ್ಥ್ಯ, ಅದರ ಪ್ರತಿಭೆ, ಅದರ ಒಳನೋಟಗಳು ಎಲ್ಲ ದೃಷ್ಟಿಯಿಂದಲೂ ಮಹತ್ವವಾದ ಕವಿತೆಯನ್ನು ಬರೆದಿದ್ದಾರೆ. ಇಷ್ಟನ್ನೆಲ್ಲ ಯಾಕೆ ಇಟ್ಕೊಂಡು ಹೇಳ್ತಾ ಇದ್ದಂದರೆ ಈ ಹೊತ್ತು ಲೇಖಕಿಯರು ಈ ಒಂದು ಸ್ಥಿತಿಗೆ ತಲುಪೋದಕ್ಕೆ ಸಾಧ್ಯವಾಗ್ತಕ್ಕಂಥದ್ದು, ಅವರಿಗೊಂದು ಆತ್ಮವಿಶ್ವಾಸವನ್ನು ಆ ರೀತಿ ತಂದುಕೊಡೋ ವಾತಾವರಣವನ್ನು ಸೃಷ್ಟಿ ಮಾಡೋದರಲ್ಲಿ ಹಿಂದಿನ ಲೇಖಕಿಯರ ಪ್ರಯತ್ನ ತುಂಬ ಪ್ರಮುಖ. ಆ ರೀತಿ ಅವರಿಗೊಂದು ಹೊಸ ಹಾದಿಯನ್ನು, ದಾರಿಯನ್ನು ಸಿದ್ಧಪಡಿಸ್ಕೊಟ್ಟಂಥವರಲ್ಲಿ ವೀಣಾ ಶಾಂತೇಶ್ವರ ಅವರ ಸಮಕಾಲೀನರ ಒಂದು ಪ್ರಯತ್ನವನ್ನು ನಾನು ಈ ಸಂದರ್ಭದಲ್ಲಿ ನೆನೆಯೋದಕ್ಕೆ ತುಂಬ ಸಂತೋಷ ಆಗುತ್ತೆ. ವೀಣಾ ಶಾಂತೇಶ್ವರ ಅವರು ಈಗಾಗಲೇ ಅವರಿಗೆ ಯಾವ ಒಂದು ಪ್ರಶಸ್ತಿ ಪತ್ರವನ್ನು ಕೊಟ್ಟರೆ ಅದರಲ್ಲಿ ವಾಚಿಸಿದಾರಲ್ಲ ಶಾಂತರಾದ, ಅದರಲ್ಲಿ ನಮೂದಿಸಿರುವ ರೀತಿಯಲ್ಲಿ ಅವರ ಕತೆ
ಪ್ರತಿಯೊಬ್ಬ ಲೇಖಕರಿಗೂ ಯಾವುದೋ ಒಂದು ಗಟ್ಟಿ ಭಾಗ ಇರುತ್ತೆ. ಆ ಭಾಗದಲ್ಲಿ ಅವರೆಲ್ಲ ಸಾಮರ್ಥ್ಯ ಅದರಲ್ಲಿ ಹೆಪ್ಪುಗಟ್ಟಿರುತ್ತೆ, ಕೆನೆ ಕಟ್ಟಿರುತ್ತೆ. ಹಾಗೆ ವೀಣಾ ಶಾಂತೇಶ್ವರ ಅವರ ದೊಡ್ಡ ಶಕ್ತಿ, ಸೃಷ್ಟಿ ಶಕ್ತಿ ಅಂದರೆ ಕತೆ ನ್ಯಾರೇಟಿವ್ ಇದೆಯಲ್ಲ, ಅದು ಅವರ ಮುಖ್ಯವಾದಂಥ ಫೀಲ್ಡು. ಹೀಗಾಗಿ ಅವರು ಮುಳ್ಳುಗಳಿಂದ ಪ್ರಾರಂಭವಾಗಿ ಜಿ ಎಸ್ ಶಿವರುದ್ರಪ್ಪನವರು ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿದ್ದಂಥ ಸಂದರ್ಭದಲ್ಲಿ ಬಹಳ ವಿಶಿಷ್ಟವಾದ ವಿಚಾರ ಸಂಕಿರಣಗಳನ್ನ ನಡೆಸ್ತಾ ಇದ್ದರು. ಆ ವಿಚಾರ ಸಂಕಿರಣಗಳಲ್ಲಿ ಒಂದು ವಿಚಾರ ಸಂಕಿರಣ ಸಂದರ್ಭದಲ್ಲಿ ಆಗ ನಾವು ಭಾಗವಹಿಸಿದ ಲೇಖಕರಿಗೆ ನಮಗೆಲ್ಲ ಚೆನ್ನಾಗಿ ನೆನಪಿದೆ. ನಿಮ್ಮ ಮುಳ್ಳುಗಳನ್ನು ಚರ್ಚೆಗೆ ಅದನ್ನು ತುಂಬ ಮುಖ್ಯವಾದಂತಹ ಒಂದು ಕಥಾ ಸಂಕಲನ ಅಂತ ಅದನ್ನು ಎತ್ತಿ ತೋರಿಸಿ ಸಭೆಯಲ್ಲಿ ಮಾತನಾಡಿದಂಥವರು ಪ್ರಸ್ತಾಪಿಸಿದ್ದುಂಟು. ಅಲ್ಲಿಂದ ಪ್ರಾರಂಭವಾದದ್ದು ಮತ್ತು ಹಿಂತಿರುಗಿ ನೋಡುವ ಅಗತ್ಯ ಇಲ್ಲ ಅಂತ ತಿಳ್ಕೊಂಡಂಥ ವೀಣಾ ಶಾಂತೇಶ್ವರವರು ತಮ್ಮ ಬರಹದ ಹಾಸು ಅದು ಬಹಳ ದೊಡ್ಡದು ಮಾಡಿಕೊಂಡು ಕಾದಂಬರಿಯನ್ನು ರಚಿಸಿದರು, ಅನುವಾದವನ್ನು ರಚಿಸಿದರು. ಇಂಗ್ಲೀಷ್ನಲ್ಲೂ ಕನ್ನಡದಲ್ಲೂ ಸಮದಂಡಿಯಾದಂತಹ ಒಂದು ಪ್ರಭುತ್ವ ಇರುವುದರಿಂದ ಎರಡೂ ಭಾಷೆಗಳಲ್ಲಿ ಮಹತ್ವವಾದ ಕೊಡುಗೆಯನ್ನು ನೀಡಿದರು. ಇದು ಒಂದು ಭಾಗ. ಆದರೆ ಧಾರವಾಡದಲ್ಲಿ ಲೇಖಕರಿಗೆ ಮತ್ತು ಲೇಖಕಿಯರಿಗೆ ಒಂದು ವೇದಿಕೆ ಇರಬೇಕು, ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ವೀಣಾ ಶಾಂತೇಶ್ವರ ಅವರು ಅಲ್ಲಿ ಸೃಜನಾ ಅಂತ ನೀಲಕೇಣಿಯವರು ಅನುಕೂಲವನ್ನು ಕಲ್ಪಿಸಿಕೊಂಡು ಒಂದು ಸುಂದರವಾದ ಸಭಾಂಗಣವನ್ನು ನಿರ್ಮಿಸಿ ಅಲ್ಲಿ ಕಾರ್ಯಕ್ರಮಗಳಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೆಯಲ್ಲ, ಅದನ್ನು ಕೂಡ ನಿಮ್ಮ ಮಹತ್ವವಾದಂಥ ಕೊಡುಗೆಯಿಂದ ಈ ವೇದಿಕೆಯಿಂದ ನಾನು ಸ್ಮರಿಸಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲೇ ಹೇಳಬೇಕಾದಂಥದ್ದಂದರೆ, ನಮ್ಮ ಲೇಖಕಿಯರನ್ನ ಒಂದು ನೋಡುವಾಗ ಮೊಟ್ಟ ಮೊದಲ ಲೇಖಕಿ ಯಾರು ಕರ್ನಾಟಕದ ಸಂದರ್ಭದಲ್ಲಿ ಅಂತ ನಾನು ಹಾಗೆ ಅಧ್ಯಯನ ಮಾಡೋದಕ್ಕೆ ಹೊರಟಂಥ ಸಂದರ್ಭದಲ್ಲಿ ಕಂಡು ಬಂದಿದ್ದು ಅಂತಂದರೆ ವಿಜ್ಜಿಕ ಅವರು ನಮ್ಮ ರವಿಕೀರ್ತಿ ಅಂದರೆ ಪುಲಕೇಶಿ, ಬಾದಾಮಿ ಪುಲಕೇಶಿ ಇದ್ದಂತಹ ಕಾಲದಲ್ಲಿ ಇಮ್ಮಡಿ ಪುಲಕೇಶಿ, ದಕ್ಷಿಣ ಪತೇಶ್ವರ, ಆತ ಉತ್ತರ ಪತೇಶ್ವರನಾದಂತಹ ಹರ್ಷನನ್ನು ನರ್ಮದಾ ನದಿಯ ದಂಡೆಯಲ್ಲಿ ಸೋಲಿಸಿ ಅಲ್ಲಿಂದ ಈ ಕಡೆಗೆ ಬರೆದ ಹಾಗೆ ಕಳಿಸಿ ತಾನು ದಕ್ಷಿಣ ಪತೇಶ್ವರನಾದಂತಹ ಆ ಪುಲಕೇಶಿ ಕಾಲದಲ್ಲಿ ಇಬ್ಬರು ಪ್ರಮುಖರಾಗಿ ಬಂದರು. ಕನ್ನಡದ ಮೊಟ್ಟ ಮೊದಲ, ಕನ್ನಡದ ಅಲ್ಲದೇ ಇದ್ರೂ ಕರ್ನಾಟಕದ ಮೊಟ್ಟ ಮೊದಲ ಲೇಖಕ ರವಿಕೀರ್ತಿ. ಒಂದು ದೃಷ್ಟಿಯಿಂದ ಆತ ರಚಿಸಿದಂತಹ ಐಹೊಳೆ ಶಾಸನ ಇದೆಯಲ್ಲ, ಐತಿಹಾಸಿಕ ಮಹತ್ವದ್ದು ಮತ್ತು ಕಾಳಿದಾಸನ ಕಾಲವನ್ನು ನಿರ್ಧರಿಸುವುದಕ್ಕೆ ಬೇಕಾದಂಥ ಒಂದು ಘಟ್ಟ ಇದು ಅಂತ ವಿದ್ವಾಂಸರು ಯಾವುದು ಪರಿಗಣಿಸ್ತಾರೆ. ಅಂತಹ ಐತಿಹಾಸಿಕ ಮಹತ್ವದ ಐಹೊಳೆ ಶಾಸನವನ್ನು ರಚಿಸಿದಂಥ ರವಿಕೀರ್ತಿಯೇ ಬರೆದಂತಹ ಕರ್ನಾಟೇಶ್ವರ ಕಥಾ, ಇದು ಕನ್ನಡದ ಮೊದಲ ಕಾವ್ಯ. ಅದು ಕಾವ್ಯವೋ ಗದ್ಯವೋ ಏನೋ, ಅದು ಮೊದಲ ಕೃತಿ, ಅದು ಉಪಲಬ್ಧವಾಗಿಲ್ಲ. ಅದೇ ಕಾಲದಲ್ಲಿ ಇದ್ದಂತಹ ಲೇಖಕಿ ವಿಜ್ಜಿಕೆ ಇಮ್ಮಡಿ ಪುಲಕೇಶಿಯ ಮಗನಾದಂತಹ ಚಂದ್ರಾದಿತ್ಯ, ಆ ಚಂದ್ರಾದಿತ್ಯನ ಮಡದಿ ಈ ವಿಜ್ಜಿಕ, ಆಕೆ ಒಂದು ನಾಟಕವನ್ನು ಸಂಸ್ಕೃತದಲ್ಲಿ ರಚಿಸಿದಳು. ಅದು ಕೌಮುದಿ ಮಹೋತ್ಸವ ಅಂತ. ಕೌಮುದಿ ಮಹೋತ್ಸವ, ಬೆಳದಿಂಗಳ ಹಬ್ಬ, ಹುಣ್ಣಿಮೆ ಹಬ್ಬ ಅಂತ ಕನ್ನಡಕ್ಕೆ ಅದನ್ನು ನಾವು ಇಟ್ಕೊಳ್ಬೋದು. ಆ ವಿಜ್ಜಿಕೆ ಎಂತಹ ಸ್ವಾಭಿಮಾನಿ ಮಹಿಳೆಯರಿಗೆ ಈ ಹೊತ್ತು ಕೂಡ 1300 ವರ್ಷದ ಹಿಂದೆ ವಿಜ್ಜಿಕಾ ಬರವಣಿಗೆಯನ್ನು ಮತ್ತು ಕೆಲವು ಉಪಲಬ್ಧ ಇದೆ. ಅದರಲ್ಲಿ ನಾನೊಂದು 5 ನಿಮಿಷ ಆಕೆಯನ್ನು ಕುರಿತು ಹೇಳೋದಕ್ಕೆ ಔಚಿತ್ಯ ಇದೆ ಅಂತ ತಿಳ್ಕೊಂಡು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ವಿಜ್ಜಿಕಾ ಬರವಣಿಗೆ ಮಾಡ್ತಾ ಇದ್ದಂಥ ಕಾಲದಲ್ಲಿ ದಂಡಿ ಆತ ಲಾಕ್ಷಣಿಕ. ದಂಡಿ ಆ ಲಾಕ್ಷಣಿಕ ಅವನು ಸರಸ್ವತಿಯನ್ನು ಕುರಿತು ಹೇಳ್ತಾನೆ. ಅವನು ಚತುರ್ಮುಖ ಮುಖಾಂಬೋಜ ವನಹಂಸ ವಧೂರ್ ಮಮ ಮಾನಸ ರಮತಾಂ ನಿತ್ಯಮಂ ಸರ್ವಶುಕ್ಲ ಸರಸ್ವತಿ. ಸರಸ್ವತಿಯನ್ನು ನನ್ನ ಮನಸ್ಸಿನಲ್ಲಿ ಆಕೆ ಬಂದು ನೆಲೆಸಿ ಇದ್ದಾಳಲ್ಲ, ಅವಳು ಸರ್ವಶುಕ್ಲ, ಸರ್ವಾಂಗ ಬೆಳ್ಳಿಗಿರತಕ್ಕಂಥವಳು ಅಂತ ವರ್ಣಿಸಿದ್ದಾನೆ ದಂಡಿ. ಅದನ್ನು ನೋಡಿ
ಈಕೆ ಹೇಳ್ತಾಳೆ ವಿಜಯಿಕಾ, ಏನಿದು ನನ್ನನ್ನು ಅವಳು ಕಪ್ಪಗಿದ್ಲು, ಸ್ವಲ್ಪ ಕಪ್ಪಗಿದೆ ಅಂತ ಹೇಳಿದ. ನೀಲೋತ್ಪಲ ದಳಶ್ಯಾಮಾಂ ಮಮ ವಿಜಿಕಾ ಅಜಾನತ ವೃಥೈವ ಪುರುಕ್ತ ದಂಡಿನ ಸರ್ವಶುಕ್ಲ ಸರಸ್ವತಿ. ಅವನೇನ್ರಿ ಆ ದಂಡಿ ನನ್ನನ್ನು ನೋಡೇ ಇಲ್ಲ, ನಾನು ಕಪ್ಪಗಿರ್ತಕ್ಕಂಥ ನೀಲ ಬಣ್ಣವನ್ನು ನೋಡಿದರೆ ಅವನು ಸರಸ್ವತಿಯನ್ನು ಸರ್ವಶುಕ್ಲ ಸರಸ್ವತಿ ಅಂತ ಹೇಳ್ತಿರ್ಲಿಲ್ಲ ಅಂತ ಹೇಳಿ ಆಕೆ ಉತ್ತರ ಕೊಟ್ಟಳಲ್ಲ. ಆ ಉತ್ತರದ ವ್ಯಾಪ್ತಿಯನ್ನು ನಾವು, ಅದರ ಧ್ವನಿಯನ್ನು, ಅದರ ಸಜೆಸ್ಟೆಡ್ ಮೀನಿಂಗನ್ನು, ಅದರ ಹೇಳದೇ ಇರುವ ಸೂಚಿಸಿರುವ ಅರ್ಥ ಇಟ್ಕೊಂಡು ಹೇಳೋದಾದರೆ, ಅವಳದ ಆಕ್ಷೇಪ ಏನು ಅಂದರೆ ಸರಸ್ವತಿಯನ್ನು ಕುರಿತು ಆಕೆಯ ಜ್ಞಾನವನ್ನು ಪ್ರಸ್ತಾಪಿಸಬೇಕು. ಪಾಂಡಿತ್ಯವನ್ನು ನಮಗೆ ಕರುಣಿಸುವ ಆ ಸರಸ್ವತಿಯ ವಿದ್ವತ್ತನ್ನು ಕುರಿತು ಪ್ರಸ್ತಾಪಿಸೋದು ಬಿಟ್ಟು ಅವಳ ದೇಹದ ಬಣ್ಣವನ್ನು ಕುರಿತು ಪ್ರಸ್ತಾಪಿಸ್ತಾ ಇದ್ದಾನೆ. ಕಲರ್ ಕಾನ್ಷಿಯಸ್ ಇದೆಯಲ್ಲ, ದಟ್ ಈಸ್ ಅರ್ ಅಬ್ಜೆಕ್ಷನ್. ಒಂದು ಅವಳ ಪ್ರತಿಭಟನಾ ಇದೆ ಏನಿದೆ ಅಂದರೆ, ಸರ್ವಶುಕ್ಲ ಸರಸ್ವತಿ ಅಂತ ಹೇಳುವಾಗ ಬಣ್ಣಕ್ಕೆ ಆತ ಪ್ರಾಧಾನ್ಯ ಕೊಟ್ಟ ಅನ್ನುವ ಭಾವನೆಯನ್ನು ಆಕೆ ಆಕ್ಷೇಪಿಸ್ತಾಳೆ. ಅದು ಈ ಹೊತ್ತೂ ಕೂಡ ನಾವು ಮನುಷ್ಯ ಅನೇಕ ಸರ್ತಿ ಬಣ್ಣದಿಂದ ಕುರಿತು ಆಲೋಚಿಸ್ತಕ್ಕಂಥದ್ದು. ಅಂದರೆ ದೈಹಿಕಕ್ಕೆ ಹೇಳ್ತಿರ್ತು, ಅವಳ ಬುದ್ಧಿಶಕ್ತಿ, ಮಾನಸಿಕ ವಿಚಾರ ಅವುಗಳಿಗೆ ಹೋಗದೇನೆ ಕೇವಲ ದೈಹಿಕವಾಗಿ ಕುರಿತು ಮಾತನಾಡುವುದಕ್ಕೆ ಆಕ್ಷೇಪಿಸಿದಂಥವಳವಳು. ಅದಕ್ಕೆ ನಾನು ಪೂರಕವಾಗಿ ಆಕೆ ಕವಿತೆಯನ್ನು, ಅದನ್ನು ನಾನು ನನ್ನ ಇದು ಸ್ಪೆಕ್ಟ್ರಮ್ ಆಫ್ ಕ್ಲಾಸಿಕಲ್ ಲಿಟ್ರೇಚರ್ ಇನ್ ಕರ್ನಾಟಕದ 5 ವಾಲ್ಯೂಮ್ಗಳಲ್ಲಿ 4ನೇ ವಾಲ್ಯೂಮ್ನಲ್ಲಿ ವಿಜಿಕಾ ಕುರಿತು ನಾನು ಒಂದು 6-7 ಪುಟ ಬರೆದಿದ್ದೀನಿ. ಅದರಲ್ಲಿ ಆಕೆ ಸಂಸ್ಕೃತದಲ್ಲಿ ರಚಿಸಿದ್ದು, ಅದಕ್ಕೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ನು ಇದೆ. ನಾನು ಅದಕ್ಕೆ ಒಂದು 2 ಕವಿತೆ ಮಾತ್ರ ಇಂಥ ಸಭೆಯಲ್ಲಿ ಹೇಳ್ಬೋದು ಅನ್ನೋದನ್ನು, ಯಾಕೆಂದ್ರೆ ಕೆಲವು ಸಭೆಯಲ್ಲಿ ಹೇಳುವ ಪದ್ಯಗಳು ಕಷ್ಟ, ಅಂಥ ಇದನ್ನು ಬರೆದಿದ್ದಾಳೆ. ಈ ಹೊತ್ತೂ ಕೂಡ ಆ ರೀತಿಯ ಕವಿತೆಯನ್ನು ಬರೆಯೋದಕ್ಕೆ ಲೇಖಕ ಹಿಂಜರಿತಾರೆ. ಅಂತಹ ರೀತಿಯಲ್ಲಿ ಆಕೆ ಬಿಚ್ಚು ಮನಸ್ಸಿಂದ ನಿರ್ಬಿಡೆಯಿಂದ ಆಕೆ ಲಜ್ಜೆಯನ್ನು, ಮಾಡಸ್ಟಿಯನ್ನು ಒಂದು ಗಾಂಭೀರ್ಯದ ಪರಿಸರದಲ್ಲಿ ಇಟ್ಕೊಂಡು ಹೇಳಿದಂಥದ್ದು ಒಂದೆರಡನ್ನು ನಾನು ಓದ್ತೇನೆ. ಇನ್ಯಾರು ಭಾಷಣಕಾರ ಇಲ್ಲದೆ ಇರೋದ್ರಿಂದ ಈ ಸಮಯನ ಈ ರೀತಿ ಸದ್ವಿನಿಯೋಗ ಮಾಡಿಕೊಳ್ಳುವ ಇದು ಗೋಷ್ಠಿ. ಇದು ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿ ನಿಂಪುಗಳ್ಗಾಗರಮಾದ ಇದೆಲ್ಲ ಇದು ಗೊಟ್ಟಿಯ ಅಲಂಪು ಅಂತ ನಾನು ತಿಳ್ಕೊಂಡು, ವಿದ್ವಾಂಸರು ಎಲ್ಲ ಇರುವಾಗ ಇದನ್ನು ಹೇಳಿದ್ರು. ಅವನು ಹೇಳ್ತಾರೆ, ಯಾಕೆಂದರೆ ರಾಜಶೇಖರ ಎನ್ನತಕ್ಕಂಥ ಇನ್ನೊಬ್ಬ ಕಾವ್ಯ ಮೀಮಾಂಸಕಾರ ಲಾಕ್ಷಣಿಕ, ಅವನು ವಿಜ್ಜಿಕಾನನ ಕರ್ನಾಟಕಿ ಸರಸ್ವತಿ ಅಂತ ಕರ್ನಾಟಕದ ಸರಸ್ವತಿ ಅಂತ ಕರೆದಿದ್ದಾನೆ. ವಿಜ್ಜಿಕೆಯನ್ನು ಕರ್ನಾಟಕದ ಸರಸ್ವತಿ ಆಗಿರುತ್ತೆ. ಅವಳು ಹೇಳ್ತಾಳೆ, now let us know the content and nature of the verses so far attributed to Vijjika. ಅದೇನೆಂದರೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಒಂದು ಅವಳದು. ಯು ಆರ್ ಫಾರ್ಚುನೇಟ್, ತನ್ನ ಗೆಳತಿಗೆ ಹೇಳ್ತಿದ್ದಾಳೆ, ಯು ಆರ್ ಫಾರ್ಚುನೇಟ್ ಹೂ ಡಿಸ್ಕ್ರೈಬ್ ದಿ ಹಂಡ್ರೆಡ್ಸ್ ಆಫ್ ಕೋಆಕ್ಸಿಂಗ್ ಆಫ್ ಪ್ಲೇ ಟಾಕ್ ಡ್ಯೂರಿಂಗ್ ಲವ್ ಮೇಕಿಂಗ್ ಇನ್ ಯೂನಿಯನ್ ವಿತ್ ಯುವರ್ ಲವರ್. In union with your lover during love making, you are fortunate who describe the hundreds of coaxing of play talk. But when my lover has put his hand on the knot of my garment, but now when my lover has put his hand on the knot of my garment, oh friend, curse me if I remember anything. ಇದನ್ನು ನಾನು ಕನ್ನಡಕ್ಕೆ ಹೇಳ್ತೀನಿ, ಅನುವಾದ ಮಾಡಿದ್ದೀನಿ, ಅದನ್ನು ಹೇಳ್ತೀನಿ. ಇನ್ನೊಂದು, ಆನ್ ದಟ್ ರಿಚ್ ನೈಟ್, ಇದು 1300 ವರ್ಷದಿಂದ ಇದ್ದ ಕವಿಯತ್ರಿ ಬರೆದಿರೋದು ನೋಡ್ರಿ. ಆನ್ ದಟ್ ರಿಚ್ ನೈಟ್ ಬ್ರೈಟ್ ವಿತ್ ಲ್ಯಾಂಪ್ ಲೈಟ್, ಆನ್ ದಟ್ ರಿಚ್ ನೈಟ್ bright with lamplight, we made love slowly, but all night the bed
cracked. He paused to breathe. All night the bed gnashed its teeth. ಕನ್ನಡ ರೆಂಡರಿಂಗ್ ಮಾಡಿದರೆ ಹೀಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಈಗ ತಾನೇ ಓದಿದಂಥ ಕವಿತೆ. ಅಂದಿನ ಆ ಸರಿ ಇರುಳು ಹಣತೆಯ ಕಿರುಬೆಳಕಿನೊಳು. ಅಂದಿನ ಆ ಸರಿ ಇರುಳು ಹಣತೆಯ ಕಿರುಬೆಳಕಿನೊಳು ನಮ್ಮ ಒಲವೇ ಪರಿಮಳವು. ಉಸಿರಾಡಲಷ್ಟೇ ಬಿಡುವು. ಹಾಸುಗೆ ಬುಸುಗುಡುತ್ತಿತ್ತು. ಹಾಸುಗೆ ಬಿಸುಗುಡುತ್ತಿತ್ತು. ಮಂಚ ಹಲ್ಲು ಕಡಿಯುತ್ತಿತ್ತು. ಕಣ್ಣೊಳೇ ಬೆಳಗಾಯಿತು. ಇದು ಒಂದು ಅನುವಾದ ನಾನು ಮಾಡಿರೋದು. ಎರಡನೇದು, ಭಾಗ್ಯವಂತಳೈ ಗೆಳತಿ ನೀನು. ಗೆಳತಿ ನೀನು ಭಾಗ್ಯವಂತಳೈ. ನಲ್ಲನೊಂದಿಗೆ ಲಲ್ಲೆಗೈದುದನು ಎಲ್ಲ ಸಲ್ಲಾಪಿಸುತ್ತಿರುವೆಯಲ್ಲ. ನಲ್ಲನೊಂದಿಗೆ ಲಲ್ಲೆಗೈದುದನು ಎಲ್ಲ ಸಲ್ಲಾಪಿಸುತ್ತಿರುವೆಯಲ್ಲ. ನನಗೋ ಸೊಂಟಪಟ್ಟಿಗೆ ನಲ್ಲನು ಆಹಾ ಕೈ ಇಟ್ಟುದಷ್ಟೇ ನೆನಪು. ಆಮೇಲೆ ನೆನಪೇ ಇಲ್ಲವಲ್ಲ. ಇಂಥ ಕವಿತೆಯನ್ನು 1300-400 ವರ್ಷದಿಂದ ಒಬ್ಬ ಕವಿಯತ್ರಿ ವಿಜಿಕ ಬರೆದ ಪರಂಪರೆಯಲ್ಲಿ ಬಂದಂತಹ ಬೆಳೆದು ಬಂದ ನಮ್ಮ ಲೇಖಕಿಯರು ಆಮೇಲೆ ಒಂದು 4-5 ಶತಮಾನ ಕಾಣಿಸ್ಕೊಳ್ಳೋದಿಲ್ಲ. ಆಮೇಲೆ 20ನೇ ಶತಮಾನದಿಂದ ಈಚೆಗೆ ಲೇಖಕಿಯರು ಒಂದು ಸಮ ಪ್ರಮಾಣದಲ್ಲಿ ಬಂದು 21ನೇ ಶತಮಾನದಲ್ಲಿ ಈ ಹೊತ್ತು ಇದು ಲೇಖಕಿಯರು ಇದುವಾಗಿ ಅರಳ್ತಾ ಇರೋದಕ್ಕೆ ಬೇಕಾದಂತಹ ಒಂದು ಭೂಮಿಕೆಯನ್ನು, ಅವರಿಗೆ ಒಂದು ದೃಢತೆಯನ್ನು, ಒಂದು ಆತ್ಮವಿಶ್ವಾಸ, ಆತ್ಮಸ್ಥೈರ್ಯವನ್ನು ತಂದುಕೊಡುವ ನೆಲೆಯಲ್ಲಿ ಮಾಡಿದಂತಹ ಕೆಲಸ ನಿಮ್ಮಂಥವರು ವೀಣಾ ಶಾಂತೇಶ್ವರವರು ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ರಿ. ಅದಕ್ಕಾಗಿ ಈ ಹೊತ್ತು BM ಶ್ರೀ ಪ್ರತಿಷ್ಠಾನ BM ಶ್ರೀಯವರ ಹೆಸರಿನಲ್ಲಿ ಸ್ಥಾಪಿಸಿರ್ತಕ್ಕಂತಹ ಮಹತ್ವದ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡುವ ಸಮಾರಂಭದಲ್ಲಿ ತಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದಲ್ಲಿ ತುಂಬ ಅರ್ಥವೂ ಔಚಿತ್ಯವೂ ಇದೆ. ಈ ಪ್ರಶಸ್ತಿಯನ್ನು ಕೊಡುವ ಒಂದು ಸಂತೋಷವನ್ನು, ಆನಂದವನ್ನು ನಾವು ಎಷ್ಟೆಷ್ಟೋ, ಆದರೆ ಇದು ಬಹಳ ಮಹತ್ವ ನನಗಿವತ್ತು ಸಾರ್ಥಕತೆ ಅಂತ. ನನಗೆ ಒಳ್ಳೆ ಶ್ರೇಷ್ಠ ಲೇಖಕರ ಪ್ರಾತಃಸ್ಮರಣೀಯರ ಹೆಸರಿನಲ್ಲಿರುವ ಈ ಮಹತ್ವದ ಪ್ರಶಸ್ತಿಯನ್ನು ಕೊಡುವ ಸಂದರ್ಭ ಈ ಶುಭಗಳಿಗೆ ಈ ದಿನ ಶುಭ ದಿನ. ಅದೇನು ಒಂದು ವಾಡಿಕೆಯಿಂದ ಹೇಳ್ತಾರಲ್ಲ, ಅದಕ್ಕೆಲ್ಲ ಮೀರಿ ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷ ಆಗಿದೆ. ತಮಗೆ ಆರೋಗ್ಯ ಇರಲಿ. ತಾವೇನು ಬರೋದಕ್ಕೆ ಇವತ್ತು ತುಂಬ ಅನುಕೂಲ ಇದೆ ಅಕ್ಕಾರ. ಧಾರವಾಡದಿಂದ ಆ ಕಡೆಗೆ ಬೇರೆ ಬೇರೆ ರೈಲಿನ ಅನುಕೂಲ ಇದೆ. ಆದ್ದರಿಂದ ನೀವು ಬಂದದ್ದು ತುಂಬ ಸಂತೋಷ. ತಮಗೆ ಆರೋಗ್ಯ ಚೆನ್ನಾಗಿ ವರ್ಧಿಸ್ತಾ ಇರಲಿ. ನಮ್ಮೆಲ್ಲರ ಪ್ರೀತಿ ಗೌರವ ತಮಗುಂಟು. ನಮಸ್ಕಾರ.